ಎಷ್ಟು? 40 ಕಿಲೋಮೀಟ್ರ್. 40 ಕಿಲೋಮೀಟ್ರ್. ಒಂದು 60 ಕಿಲೋಮೀಟ್ರ್ ಹೋದ್ಮೇಲೆ ಚೆನ್ನಗಿರಿ ಬಂದಿಲ್ಲ ಅಂದ್ರೆ ಅರ್ಥ ಏನು? ಹಾಂ, ಹಂಗಾರೆ 16 ಕ್ವಿಂಟಲ್ ಅಡಿಕೆ 4 ಕ್ವಿಂಟಲಿಗೆ ಬಂದ ಮೇಲೂ ನೀವು ದಾರಿ ತಪ್ಪಿ ಅಂತ ಗೊತ್ತಾಗಿಲ್ಲ ನಿಮ್ಗೆ? ಹಾಂ, ಈಗ ಆಯ್ತು ರೀಪ್ಪ, ನೀವು 60 ಕಿಲೋಮೀಟ್ರ್ ಹೋದ್ರಿ, ಹಂಗಾರೆ 40 ಕಿಲೋಮೀಟ್ರಿಗೆ ಏನಿತ್ತು ನಿಮಗೆ? ಚೆನ್ನಗಿರಿ ಇತ್ತು. ನೀವು 60 ಕಿಲೋಮೀಟ್ರ್ ಹೋಗಿರಿ. 60 ಕಿಲೋಮೀಟ್ರ್ ಹೋಗಿರಿ ಅಂದ್ರೆ ಯಾವುದೋ ಊರು ಮುಟ್ಟೀರಿ ಅಂತಲೇ ಅರ್ಥ. ನೀವು ಅಲ್ಲಿ ಹೋಗಿ ಅವ್ನು ಕೇಳ್ತೀರಿ, ಏನು ಕೇಳ್ತೀರಿ? ನಮಗೆ ಚೆನ್ನಗಿರಿ ಬೇಕಾಗಿತ್ತು ಅಂತೀರಿ. ಅವೇನಂತನವ, ಅಯ್ಯೋ ಮಾರಾಯ, ಇಲ್ಲಿ ಯಾಕೆ ಬರಾಕೆ ಹೋಗಿದ್ದೀವಪ್ಪ, ನೀನು ವಾಪಸ್ ಹೋಗು ಅಂತಾನ. ನೀವು ಅವಂಗೇನು ಹೇಳ್ತೀರಿ? ವಾಪಸ್ ಹೋಗೋ ಮಗ ಅನ್ನ. ನಾನು ಒಂದು ಹೆಜ್ಜೆ ಮುಂದಿಟ್ಟ ಮೇಲೆ ಮುಗೀತ, ನಾನು ಹಿಂದೆ ಹೋಗೋವಲ್ಲ. ಬೇಕಾದ್ರೆ ನನಗೆ ದುಬೈ ಬರಲಿ, ನಂಗೆ ಎಲ್ಲಿ ಬೇಕೋ ಮುಂದೆ ಬೇಕು ನನಗೆ ಚೆನ್ನಗಿರಿ ಅಂತ ನೀವು ಹೇಳಿ ಹೊಂಟ್ರೆ, ನೀವು ಇದನ್ನು ಒಂದು ಬ್ಯಾಗ್ ಇರೋದನ್ನ 25 ಬ್ಯಾಗು ಮಾಡ್ತೀರಿ, ಮುಂದೆ 25 ಬ್ಯಾಗ್ನ 50 ಬ್ಯಾಗು ಮಾಡ್ತೀರಿ, ನೀವು ಹೊಳೆ ಬರಲ್ಲ ಅಂತ ಗ್ಯಾರಂಟಿ ಆಗಿ. ನೀವು ಯೂಟರ್ನ್ ತೊಗೋಬೇಕಾಗೈತಿ. ಏನು ತೊಗೋಬೇಕಾಗೈತಿ? ಯೂಟರ್ನ್. ಇಷ್ಟು ಗೊಬ್ಬರ ಅಲ್ಲಿ ಬೇಕಾಗಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾದ್ರೂ ಕೂಡ ನಿಮಗೆ ನೀವು ಸಮರ್ಥನೆ ಮಾಡ್ಕೊಂತ ಹೋದ್ರೆ ಆಮೇಲೆ ನೀವು ಯಾರನ್ನ ಕಾಯಕತ್ತೀರಿ? ಯಾರು ಬರ್ತಾರೆ ಈಗ ಅದನ್ನು ಸರಿ ಮಾಡಿಕೊಡಕ್ಕೆ? ನಿಮಗೆ ಯಾರು ಸರಿ ಮಾಡ್ಬೇಕ್ರಿಪ್ಪ? ನಿಮ್ಮ ಊರಾಗ ಒಂದು ದೇವಸ್ಥಾನ ಹಾಳಾಗೈತಿ ಅಂತ ತಿಳ್ಕೊಳ್ಳೋಣ, ಅದನ್ನು ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ಯಾರು? ನೀವೇ ಇಲ್ಲ. ಮತ್ತು ನೀವು ಯಾರನ್ನೋ ಕಾಯಕತ್ತಂಗೆ ಕಾಣ್ತೈತಿ. ದುಬೈದಿಂದ ಯಾರೋ ಬರ್ತಾರೆ, ಇದರಿಂದ ಯಾರೋ ಹಿಂಗೆ ಕಾಯಕತ್ತಂಗೆ ಕಾಣ್ತೈತೆ. ಅದು ಇದು ನಿಮ್ಮ ಜಮೀನು, ಇದು ನಿಮ್ಮದ ದೇವಸ್ಥಾನ. ಇದರ ಜೀರ್ಣೋದ್ಧಾರ ಮಾಡ್ಬೇಕಾದ್ರೆ ನೀವೇ. ಇದಕ್ಕೆ ಜೀರ್ಣೋದ್ಧಾರಕ್ಕೆ ಫಂಡ್ ಎತ್ತಬೇಕಾದ್ರೆ ಯಾರು? ಅವರು ನೀವೇ. ಫಂಡು ಏನು ಹೊರಗಿನಿಂದ ಬರೋದಿಲ್ಲ ಇದಕ್ಕೆ. ಹಾಗಾದ್ರೆ ಇದು ಯಾರ ಜವಾಬ್ದಾರಿ ಒಳಗೈತಿ? ನಮ್ಮದೇ ಜವಾಬ್ದಾರಿ ಒಳಗೈತಿ. ಹಂಗಾರೆ ಇದ್ರದ್ದು ಸಾಧನೆಗೆ ನಾವು ಏನು ಬೇಕು? ಭಾಳ ಜನ ನಾವು ನೋಡಾತೀನಿ ಸಮರ್ಪಕ ಕೃಷಿ. ಈಗ ನೋಡ್ರಿ, ಫಾರ್ಮುಲಾ ಚೇಂಜ್ ಆಗೈತಿ ಕೃಷಿದು. ಮೊದಲಿನಂಗಿಲ್ಲ ಬರೀ ಸಗಣಿ ಗೊಬ್ಬರ ಹಾಕಿ ಒಳ್ಳೆ ಇಳುವರಿ ಬರ್ತೈತಿ ಅಂತ ಹೇಳ್ಕೊಂತ ಕುಂದ್ರ ಪರಿಸ್ಥಿತಿಯಾಗಿ ನಿಮ್ಮಿಲ್ಲ. ಬರೀ ಸರ್ಕಾರಿ ಗೊಬ್ಬರ ಹಾಕಿ ನಂಬರ್ 1 ಇಳುವರಿ ಬರ್ತೈತಿ ಅಂತ ಹೇಳ್ಕೊಂತ ಕುಂದ್ರ ಪರಿಸ್ಥಿತಿ ಒಳಗೆ ನೀವಿಲ್ಲ. ಬರೀ ಜೀವಾಮೃತ ಹಾಕಿ ನಂಬರ್ 1 ಇಳುವರಿ ಬರ್ತೈತಿ ಅನ್ನೋದು ನಿಮ್ಮ ಪರಿಸ್ಥಿತಿ ಒಳಗಿಲ್ಲ. ಸ್ವಲ್ಪ ಅದನ್ನೂ ಮಾಡಿರಿ, ಸ್ವಲ್ಪ ಇದನ್ನೂ ಮಾಡಿರಿ, ಸ್ವಲ್ಪ ಇದನ್ನೂ ಮಾಡಿರಿ. ಎಲ್ಲ ಸ್ವಲ್ಪ ಎಲ್ಲ ಈಗ ಎಲ್ಲ ನಡೆದಿರೋದ ಮಿಶ್ರಳ. ಈಗ ಏನು ನಡೆದಾವು? ಮಿಶ್ರಳ. ಈಗ ನಿಮಗೆಲ್ಲ ಮಜಾ ಬರತ್ತಲ್ಲ ನಿಮಗೆ. ನೀವು ಅಲ್ಲಿ ಹೋಗಿ ಆ ಹೋಟೆಲ್ನಾಗ ಮನೆಯಂದು ಬಿಟ್ಟು ಹೋಗಿ ಅಲ್ಲಿ ಯಾವುದೋ ಟೇಸ್ಟ್ ತಿನ್ನತ್ತಿರಲ್ಲ, ಅದು ಮಿಶ್ರಳ. ಏನದು? ಎಲ್ಲ ಚೂರು ಚೂರು ಹಾಕಿದಾಗ ಮಜಾ ಬರತ್ತೈತಿ ನಿಮ್ಮ ಪಾನಿಪುರಿಯಾಗ. ಅವು ಎಲ್ಲ ಮನ್ಯಾಗ ಅದಾವೆ ನಿಮ್ಮಲ್ಲಿ, ಅವೇನು ಮನ್ಯಾಗ ಇಲ್ಲದ್ವೇನಲ್ಲ. ಹಾಗಾದ್ರೆ ನೀವು ಈ ಕೃಷಿನ ನೀವು ಅನುಕರಣೆ ಮಾಡೋ ಅವಶ್ಯಕತೆ ನಿಮ್ಗೆ ಅನಿವಾರ್ಯತೆ ಬಿದ್ದೈತಿ. ಹಂಗಾರೆ ಇದನ್ನು ನಾವೆಲ್ಲರೂ ಇನ್ಮೇಲೆ ಏನು ಮಾಡ್ಬೇಕಾಗೈತಿ? ಚಾಚು ತಪ್ಪದೆ ಮಾಡ್ಬೇಕಾಗೈತಿ. ಒಂದು ಸ್ವಲ್ಪ ಅದನ್ನು ಮಣ್ಣಿನ ಟೆಸ್ಟ್ ಇಲ್ದಂಗೂ ಮಾಡಬೇಡ್ರಿ, ಅಥವಾ ಸಗಣಿ ಗೊಬ್ಬರ ಇಲ್ದಂಗೂ ಮಾಡಬೇಡ್ರಿ. ತಕ್ಕ ಮಟ್ಟಿಗೆ ಹಾಕಿರಿ, ಓವರ್ ಹಾಕಲಿಲ್ಲಾರು ಚಿಂತೆ ಇಲ್ಲ. ಆದರೆ ಕಾಳುಗಳನ್ನು ನೀವು ಮಾಡಿದರೆ ನಿಮಗೆಲ್ಲರಿಗೂ ಐಡಿಯಾ ಇರಲಿ, ಇವು 15-17 ಥರದ ಕಾಳುಗಳನ್ನು ನೀವು ಮಾಡಿದ್ದ ಕರೆ ಆದ್ರೆ ನನ್ನ ತಿಳಿದ ಮಟ್ಟಿಗೆ ಒಂದು 6 ಲೋಡ್ ಗೊಬ್ಬರ ರೆಡಿ ಆಗೈತೆ ನಿಮ್ಮಲ್ಲಿ ಭೂಮಿ ಒಳಗೆ. ಯಾಕೆ ನಾನು ನಿಮಗೆ ಏನಂತ ಹೇಳತ್ತೀನಿ ಅಂದ್ರೆ, ಅದನ್ನು ರೋಟ್ರ್ ಹೊಡಿಬಾಡ್ರಿ. ಅಂದರೆ ಮುಂದೆ ಈ ಕಾಳು ಏನು ಬೆಳೆಸ್ತಿರಲ್ಲ ನೀವು, ಮುಂದೆ ಏನಿದು ಕಾಳಾಗುತ್ತೆ, ಅಡಲ್ಟ್ ಲೀವ್ಸ್ಗಳೇನು ಬರ್ತಾವೆ, ಎಲ್ಲ ಥರದ ನ್ಯೂಟ್ರಿಯೆಂಟನ್ನು ಅದು ಭೂಮಿಗೆ ಕೊಡ್ತೈತಿ. ಭೂಮಿ ಒಳಗೆ ನಿಮ್ಮವೇನು ಎರೆಹುಳ ಅದಾವಲ್ಲ, ಎರೆಹುಳ ಏನದಾವು, ಅದಕ್ಕೆ ರಾ ಮಟೀರಿಯಲ್ ಬೇಕು. ಎರೆಹುಳ ಮ್ಯಾಲೆ ಬರ್ಬೇಕಂದ್ರೆ ಏನು ಬೇಕು ನೋಡೋಣ. ಈಗ ನಾನೇನು ಕೇಳ್ತೀನಿ, ಇಲ್ಲಿ ಒಂದು ಹೊತ್ತಲ ಸೆಗಣಿ ನಾವು ಇಡೋಣ, ಹೌದಾ? ಇಲ್ಲಿಗೆ ಎರೆಹುಳ ಬರ್ತೈತೆ ಬರಲ್ಲ? ಹಾಂ ಹಾಂ, ಸಿಮೆಂಟ್ ಐತೆ ಬರಲ್ಲ? ಯಾರು ಹೇಳ್ತೀರಿ ಸಿಮೆಂಟ್ ಐತೆ ಬರಲ್ಲ? ಬರ್ತೈತೋ? ಬರ್ತೈತಿ, ಹುಡುಕ್ಯಂಡು ಬರ್ತೈತಿ. ಹಂಗಾರೆ ಈ ಸಿಮೆಂಟ್ ಮೇಲೆ ಬರ್ತೈತಿ ಅಂದ್ರೆ ನಿಮ್ಮ ಮಣ್ಣು ಏನು ಸಿಮೆಂಟ್ ಆಗೈತೆ? ಮತ್ತು ಅಲ್ಲಿ ಯಾಕೆ ಬರಲ್ಲ ಅಂತೀರಿ ನೀವು? ಅಲ್ಲೂ ಅದು ಬರ್ತೈತಿ. ಅದಕ್ಕೆ ಮಣ್ಣು ಏನೈತಿ ಅದು ಮ್ಯಾಲೆ ಆ ವಸ್ತು ಬೇಕಷ್ಟೇ ಅದಕ್ಕೆ. ಅಂದರೆ ಎರೆಹುಳನ ನಾವು ಅಟ್ರ್ಯಾಕ್ಟ್ ಮಾಡಿದರೆ ನಿಮ್ಮ ತಲೆಯಾಗ ಎಲ್ಲರೂ ನೀವು ಮಣ್ಣನ್ನು ಹೊಡಿತಿರಲ್ಲ ಎಲ್ಲ ತೋಟಕ್ಕೆ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತೀನಿ. ಒಂದು ವರ್ಷಕ್ಕೆ ನೀವು ಕರೆಕ್ಟಾಗಿ ಎರೆಹುಳನ ಮ್ಯಾಲೆ ಕರೆದ್ರೆ 24 ಟನ್ ಮಣ್ಣು ಮ್ಯಾಲೆ ಬರ್ತೈತಿ. ಎಷ್ಟು ಟನ್ನು? ಅದ್ರದ್ದು ನೀವು ಹಂಗೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ. ನಿಮ್ಮದು ಟ್ಯಾಕ್ಟರ್ ಬಾಡಿಗೆ, ಆ ಲೇಬರು, ಅವೆಲ್ಲ ಆ ಕ್ಯಾಲ್ಕುಲೇಷನ್ ಮಾಡಿ ನೋಡಿರಿ ಎಷ್ಟು ಅದು ಕೆಲಸ ಮಾಡೈತಿ. ಇವತ್ತಿಗೂ ಜಗತ್ತಿನಾಗ ರೈತನ ಮಿತ್ರ ಎರೆಹುಳ. ಯಾಕೆ? ಅದನ್ನು ಬಿಟ್ಟರೆ ಬೇರೆ ಯಾವುದಕ್ಕೂ ಆ ಕೆಪಾಸಿಟಿ ಇಲ್ಲ. ಭಾಳಷ್ಟು ಮೈಕ್ರೋಬ್ಸ್ ಅದಾವೆ. ಟ್ರೈಕೋಡರ್ಮಾಕ್ಕೆ ಯಾರು ರೈತನ ಮಿತ್ರ ಅಂತ ಹೇಳಿಲ್ಲ, ಸುಡೋಮೊನಾಸಿಗೆ ಯಾರು ರೈತನ ಮಿತ್ರ ಅಂತ ಹೇಳಿಲ್ಲ, ವ್ಯಾಮಿಗೆ ಯಾರು ರೈತನ ಮಿತ್ರ ಅಂತ ಹೇಳಿಲ್ಲ. ಎದಕ್ಕೆ ಹೇಳ್ಯಾರ? ಎರೆಹುಳ ಕೇಳ್ಯಾರ. ಯಾಕಂದರೆ ಎರೆಹುಳನ ಸಮರ್ಪಕವಾಗಿ 24 ಟನ್ ಮಣ್ಣನ್ನು ಮ್ಯಾಲೆ ತಂದು ಒಂದು ವರ್ಷದಾಗ ಹಾಕ್ತೈತಿ. ಹಂಗಾರೆ ಮ್ಯಾಲದು ಬರ್ತೈತಿ 24 ಟನ್ ಕಂಪ್ಲೀಟ್ ನಿಮ್ದ್ರ ಹಾಕೈತಿ ಅಂದ್ರೆ ಒಂದು ವರ್ಷಕ್ಕೆ ನಿಮ್ಮದು 7ರಿಂದ 13 ಬಾರಿ ಭೂಮಿ ಉಳುಮೆ ಆಗಿರ್ತೈತಿ. ಎಷ್ಟರಿಂದ ಎಷ್ಟು ಬಾರಿ? 7ರಿಂದ 13 ಬಾರಿ. ಒಮ್ಮೆನೂ 7ರಿಂದ 13 ಬಾರಿ ಒಳಗೆ ಒಂದು ಬೇರ್ನೂ ಮಾಡಿರಲ್ಲ ಅದು. ನೀವು ಬರ್ರಂತ ರೋಟ್ರಿ ಹೊಡಿಸಿದ್ರೆ ನೀವು ಮೊದಲು ಏನು ಹಾಳಾಗಿರ್ತಾವೆ? ಎಲ್ಲ ಬೇರೆ ಹಾಳಾಗಿರ್ತಾವೆ. ಇಂಥವೆಲ್ಲ ವಿಚಾರಗಳನ್ನು ನೋಡಿರಿ. ಇದು ಯಾರಿಗೂ ನಿಮ್ಗೆ ಗೊತ್ತಿಲ್ಲ ಅಂತ
ಏನಿಲ್ಲ. ಇವೆಲ್ಲ ಏನದಾವು ಗೊತ್ತದಾವು. ಗೊತ್ತಿರೋದನ್ನು ನಾವು ಹೆಂಗೆ ಮತ್ತು ವಾಪಸ್ ಅದನ್ನು ನಾವು ಬಳಕೆ ಒಳಗೆ ತರಬೇಕು ಅನ್ನೋದನ್ನು ನಾವು ಇವತ್ತು ಒಂದು ಹಂಗೆ ಕಾರ್ಯಕ್ರಮ ಇದಷ್ಟೇ. ಈ ವಿಚಾರದೊಳಗೆ ನೀವು ಎಷ್ಟು ಮುನ್ನುಗ್ತೀರಿ ಅಂದರೆ ಸಾವಯವದ ಅಂಶದೊಳಗೆ ಎಷ್ಟು ಮುನ್ನುಗ್ತೀರಿ ಅಷ್ಟಷ್ಟು ನಿಮಗೆ ಫರ್ಟಿಲೈಸರ್ ಏನಾಗುತ್ತೆ ತಾನೇ ನ್ಯಾಚುರಲಾಗಿ ಕಡಿಮೆ ಆಗುತ್ತೆ. ರೆಸಿಸ್ಟೆನ್ಸು ನಿಮಗೆಲ್ಲ ಗರಿ ಕಟ್ಟಾಗವು, ನಿಮ್ಮದೇನು ಹೊಂಬಾಳೆ ಒಣಗೋದು, ನಿಮ್ಮ ಡ್ರಾಪಿಂಗ್ ಆಗೋದು ಅಥವಾ ಕಡಿಮೆ ಅಡಿಕೆ ಬರ್ತೈತಿ ಅನ್ನೋದು, ಕಾಯಿ ತೂಕ ಕಡಿಮೆ ಆಗುತ್ತೆ ಅನ್ನೋದು 3 ವರ್ಷ ಬೇಕಾದ್ರೆ ಇಷ್ಟ ಪಾಲಿಸಿ ನೀವು ಚೆಕ್ ಮಾಡಿರಿ. 1 ಕ್ವಿಂಟಲ್ಲಿಗೆ 18 kg ಎಕ್ಸಾಕ್ಟ್ ಅಡಿಕೆ ಬರ್ತೈತೆ. ನೀವು ಚೆಕ್ ಮಾಡಿಕೊಡ್ರಿ. ನೀವು 3 ವರ್ಷ ಇದನ್ನು ಪಾಲಿಸಿ, ಭಾಳ ವರ್ಷ ಏನು ಪಾಲಿಸೋದು ಬೇಡ. 1 ಕ್ವಿಂಟಲಿಗೆ 18 kg ಅಡಿಕೆ ಬಂದ್ರೆ ಅದು ಪ್ರಾಫಿಟ್ ಲಾಸ್. ಮತ್ತು ನಾವು ಬೇಯಿಸ್ತೇವೆ ಅಂದಾಗ ಅದು ಒಳ್ಳೆ ಪ್ರಾಫಿಟ್ನೊಳಗೆ ನಿಮ್ಗೆ ಹೋಗುತ್ತೆ. ಈಗ ಯಾರ್ಯಾರು ಗೆಸ್ ಮಾಡಿದ್ರಿ ಇದು 25 kg ಗೊನೆ ಬರ್ತೈತಿ ಅಂತ ಯಾರು ಗೆಸ್ ಮಾಡಿದ್ರಿ? ಹಂಗೆ ಇಟ್ಟಾಗ ಇದು 25 kg ಗೊನೆ. ಇದು ಎಷ್ಟು kg ಆಯ್ತು? 15 ಆಯ್ತಾ? ಇದು 19. ಇದು 19. ಇದನ್ನು ಯಾರು ತೂಕ ಮಾಡಿ? ಹಾಂ, ಇದನ್ನು ಎಷ್ಟು ಮಾಡಿದ್ರಿ ಅಂದೇನ? ಹೌದಾ? ಎಷ್ಟು ಗೊನೆಗಳು ಆಮೇಲೆ ನೋಡ್ರಿ ಅಂತೆ ಇಲ್ಲೇ ಅದಾವು. ನಾನೇನಂತೀನಿ, ಈ ತೋಟನ ನೀವೆಲ್ಲರೂ ನೋಡಿ ಬಂದಿರಿ. ಹೀಗೆ ಅಡಿಕೆ ಬೆಳಿಬೇಕು ಅನ್ನೋದು ನಿಮ್ಮೆಲ್ಲರ ಆಸೆ ಇರೋದಾದ್ರೆ ಈ ದಾರಿ ಒಳಗೆ ನಾವು ಹೋಗೋಣ. ಹೌದಾ? ಈ ದಾರಿ ಒಳಗೆ ಹೋಗುವಾಗ ನಿಮಗೆಲ್ಲ ಅವಶ್ಯಕತೆ ಐತಿ. ಏನು ನಿಮ್ಗೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು. ನಂತರ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇರೋದು, ಈಗ ನಾವು ಬಸ್ಸಿಗೆ ಅಲಿಯೋದ ಕಡೆ ನಿಮ್ಗೆಲ್ಲರಿಗೂ ಗಮನ ಹರಿಸಿ ಏನು ಮಾಡೀವಿ? ನೀವು ಎಷ್ಟು ಮಂದಿ ಮಾಡಿರಿದ್ರಾಗ ಈಗ ಬಸ್ಸಿಗೆ ಅಲಿವೆ? 1 2 3 4 ಅಡ್ಡಿ ಇಲ್ಲ, ಹಂಗೂ 25% ಹೋಗೈತಿದು. ಹಾಂ, ಬಸ್ಸಿಗಾಲುವೆ ಮೀನಿಂಗ್ ನೋಡ್ರಿ. ಅದು ಬಸ್ಸಿಗಾಲುವೆ ಅಂತ ಅಂದಿರೋದ್ರಿಂದ ನೀವು ಅದು ನೀರೇ ಬಸಿತೈತಿ ಅಂತ ತಿಳ್ಕೊಬೇಡ್ರಿ ಅದ್ರಾಗ. ಏನು ಭಾಳ ಮಂದಿದ್ದು ನಿಮ್ಮ ವಾದ ಏನೈತಿ ಅಂದ್ರೆ ನಾವು ಡ್ರೈ ಲ್ಯಾಂಡ್ನವರು, ನಾವು ಯಾಕೆ ಅದನ್ನು ಮಾಡಬೇಕು, ನಮಗೆ ನೀರು ಬಸಿತತ, ಹಿಂಗೆಲ್ಲ ವಿಚಾರಗಳನ್ನು ನೀವೆಲ್ಲರೂ ಇಟ್ಕೊಂಡಿರಿ. ಅಲ್ಲಿ ಮೇನು ನೋಡ್ರಿ, ಅದು ಯಾಕೆ ಬೇಕು ಅಂದರೆ ನಿಮಗೆ ಪುಣೆ ಬೆಂಗಳೂರು ಹೈವೇ ಇದ್ದಂಗೆ. ಅದು ಎಷ್ಟು ಸಲ ಅಡ್ಡಾಡ್ತೀರಿ ನೀವು ಪುಣೆ ಬೆಂಗಳೂರು ಹೈವೇದಾಗೆ? ವರ್ಷಕ್ಕೆ 1 ಸಲ ಹೋಗ್ಬೋದು, ಹೋಗ್ಲಿಕ್ಕಿಲ್ಲ. ಆದರೂ ಹೈವೇ ನಿಮಗಾಗಿ ಐತಿ. ಹಂಗನ ಇದು ನಮ್ಮದು ತೋಟದೊಳಗಿನ ಹೈವೇ ಇದು. ಯಾವುದು? ಹಾಂ, ಅದು ನೀರಿದ್ದಾಗ ಹರಿತೈತಿ. ನೀವು ಯಾಕೆ ತಲೆ ಕಿಡಿಸಿಂತೀರಿ? ನೀವು ಅದನ್ನು ಮೊದಲು ಏನು ಮಾಡಿರಿ? ಮಾಡಿಡ್ರಿ. ಯಾಕೆ ಅದು ಬೇಕು ಅಂದರೆ ಮಣ್ಣಿನೊಳಗಿರ್ತಕ್ಕಂಥ ಟಾಕ್ಸಿಟಿನ ಹೊರಗೆ ಹಾಕ್ತಕ್ಕಂಥ. ಮನುಷ್ಯಾಗ ಎಷ್ಟು ರಂಧ್ರ ಅದಾವ್ರಿಪ್ಪ? 9 ರಂಧ್ರ ಅದಾವೆ. ನವರಂಧ್ರ ಅಂತ ಹೇಳ್ತಾರೆ. ಅವ್ನು ನೋಡು, ನವರಂಧ್ರದಾಗೂ ಸಿಟ್ಟು ಬಂತು ಅಂತ ಹೇಳ್ತಾರೆ ಭಾಳ ಮಂದಿ. ಏನಂತ ಹೇಳ್ತಾರೆ? ಹಾಂ, ನವರಂಧ್ರದಾಗೂ ಅಂದ್ರೆ 9 ರಂಧ್ರ ಅದಾವೆ. ನಮಗೆ ಏನೇನು ನಮ್ಮದು ಎಲ್ಲ ಹೊರಗೆ ಹೋಗಾಕೆ ನಮಗೆ ಎಷ್ಟು ರಂಧ್ರ ಅದಾವು? 9 ರಂಧ್ರ ಅದಾವು. ನಿಮ್ಮ ಅಡಿಕೆ ತೋಟದಾಗ ಹೊರಗೆ ಹಾಕಿದ 1 ರಂಧ್ರ. ಈಗ ಅದನ್ನು ಮಾಡಿಲ್ಲ ನೀವು ಯಾರು. ಹಂಗಾರೆ ಅದನ್ನು ನಿಮ್ಮಲ್ಲಿನ ಒಬ್ರು ಯಾರೋ 20 ವರ್ಷದಿಂದ ನಾನ್ ಕಲ್ಟಿವೇಷನ್ ಲ್ಯಾಂಡನ್ನು ಮಾಡಿದವರು ಅದಾರ. ಎಷ್ಟು ವರ್ಷದಿಂದ? 20 ವರ್ಷದಿಂದ ಅವ್ರು ಏನು ಮಾಡಿಲ್ಲ? ಕಲ್ಟಿವೇಷನ್ ಮಾಡಿಲ್ಲ. ಅವರಿಗೆ ಅದರ ಅವಶ್ಯಕತೆ ಬರಲಿಕ್ಕಿಲ್ಲ. ಕಾರಣ ಏನು ಅಂದರೆ 20 ವರ್ಷದಿಂದ ಅವರು ನಾನ್ ಕಲ್ಟಿವೇಷನ್ ಮಾಡ್ಯಾರ ಅಂದ್ರೆ ಆ ಎರೆಹುಳ 2 ಸಲ ಒಳಗೆ ಬಂದಾವು, 2 ಸಲ ಮ್ಯಾಲೆ ಬಂದಾವು. ನೀವೆಲ್ಲರೂ ವಿಚಾರ ಮಾಡ್ಕೋಬೇಕು. ಅಷ್ಟ್ರಾಗ ಅಷ್ಟು ಹೋಲೋದಕ್ಕೆ ಆಗಿರ್ತೈತಿ. ಹೀಗಾಗಿ ಅವ್ರಿಗೆ ಅದರ ಅವಶ್ಯಕತೆ ಬರೋಂಗಿಲ್ಲ. ಅಲ್ಲಿ ನಿಮಗೆ ಅಷ್ಟು ಯಾಕೆ ಬರ್ತೈತಿ ಅಂದರೆ ನೀವು ಅವ್ರಂಗೆ 20 ವರ್ಷ ಕಾಯಕ್ಕೆ ತಯಾರಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಏನಿದ್ರೆ ಹಾಂ ಇಲ್ಲ, ಈಗ ಸದ್ಯದ್ರೊಳಗೆ ನಮ್ಗೆ ಅದಕ್ಕೆ ರೆಮಿಡಿ ಬೇಕು ಅಂತ. ಆಮೇಲೆ ಇನ್ನೊಂದೇನು ಅಂದರೆ ನೀವೇನು ಕಾಲುವೆ ಹೊಡೆಯತ್ತೀರಲ್ಲ, 1.5 ಅಡಿ 1 ಅಡಿ ಏನು ಹೊಡೆಯತ್ತೀರಿ, ಆ ಕಾಲುವೆದೊಳಗಿನ ಮಣ್ಣು ಮೇಲೆ ಬಂದು ಬೀಳುತ್ತಲ್ಲ, 3 ವರ್ಷ ಗೊಬ್ಬರ ಹಾಕಿ ಕೆಲಸ ಮಾಡುತ್ತೆ ನೀವು. ಯಾಕಂದ್ರೆ ಆ ಮಣ್ಣಿನೊಳಗೆಲ್ಲ ನ್ಯೂಟ್ರಿಯೆಂಟ್ ಇರುತ್ತೆ. ಆ ನ್ಯೂಟ್ರಿಯೆಂಟು ಮೇಲಿನ 3 ಇಂಚಿಂದ ನಿಮ್ಗೆ ಅವೈಲೇಬಲ್ ಆಗಿರ್ತೈತಿ 2 ದಿವಸ ಮಳೆಗಾಲದೊಳಗೆ ಎಲ್ಲ. ಆದರೆ ಆಳಕ್ಕೆ ಹೋಗಿರೋದು ನಿಮ್ಗೆ ಸಿಕ್ಕಿರಲ್ಲ. ಹಂಗಾರೆ ಆ ಮಣ್ಣು ಬಂದು ಮೇಲೆ ಬೀಳೋದ್ರಿಂದ ಅದು 3 ವರ್ಷ ನಿಮ್ಗೆ ಏನಾಗಿ ಕೆಲಸ ಮಾಡ್ತೈತಿ? ಗೊಬ್ಬರ ಆಗಿನೂ ಕೆಲಸ ಮಾಡೋದ್ರಿಂದ ಒಂದು ಗೊಬ್ಬರ ಆಗಿನೂ ಸಿಗುತ್ತೆ, ನಿಮಗೆ ಅದು ಬೇರೆ ಗಾಳಿ ಆಡಾಗಿ ಸಿಗುತ್ತೆ. ನಂತರ ಹೆಚ್ಚು ಮಳೆ ಆದಾಗ ಮಣ್ಣಿನೊಳಗಿರ್ತಕ್ಕಂಥ ಟಾಕ್ಸಿಟಿನೇ ಹೊರಗೆ ಹಾಕೋಕ್ಕೆ, ಆ ನಂತರ ನೀವು ಹೆಚ್ಚು ನೀರು ಕೊಟ್ಟಿದ್ದರೆ ಆಟೋಮೆಟಿಕ್ ಬೇರಿನ ಸುತ್ತಲೂ ನೀರು ನಿಂತರೆ ಆವಾಗ ಗಿಡಗಳು ಸಾಯೋದು, ಚಂಡಿ ಹೋಗೋದು, ಅಣಬೆ ರೋಗ ಬರೋದು, ನಂತರ ಹರಳು ಉದುರೋದು, ಇವೆಲ್ಲ ಘಟನೆ ನಡೆಯೋದು. ಹಂಗಾರೆ ನಿಮ್ಗೆ ಆ ಕಾಲುವೆ ಇದ್ರೆ ಅದು ಏನಾಗಲ್ಲ, ಅಂಥದ್ದು ಯಾವುದು ನಡೆಯಂಗಲ್ಲ. ನೀವು ಆಮೇಲೆ ಮತ್ತೊಂದಿಷ್ಟು ಜನ ಈಗೇನು ಅಂದರೆ ಮತ್ತೊಂದು ಕನ್ವಿನ್ಸ್, ಕಾಲುವೆ ಏನೋ ಹೊಡೆದ್ಬಿಟ್ರಿ ನೀವು, ಮತ್ತು ಅವ್ರ ತಲೆಯಾಗ ಮುಂದುವರೆದ ಭಾಗ ಬಂದೈತಿ. ಈಗ ಇನ್ನೂ ನಾವು ಅದನ್ನು ವಿಡಿಯೋ ಹಾಕೇ ಎಲ್ಲ, ಆಲ್ರೆಡಿ ಅವರ ಮುಂದುವರೆದು ಬಿಟ್ಟಿರ್ತಾರೆ. ಅದ್ರಾಗ ಏನೋ ಕಸ ಹಾಕೋದಂತ. ಇನ್ನು ಏನಾಕದಂತೆ ನೋಡ್ರಿ, ಅದು ನಿಮಗೆ ಬಸ್ಸಿಗಾಲುವೆ ಅನ್ನೋದೈತಲ್ಲ, ಬಸ್ಸಿಗಾಲುವೆ ನಿಮಗೆ ಮೂಗಿದ್ದಂಗೆ. ಹೌದಾ? ನಿಮ್ಮ ಮೂಗನ್ಯಾಗ ಒಂದು ಕೂದಲ ಎಕ್ಸ್ಟ್ರಾ ಬಂದ್ರೆ ನೀವೇನು ಮಾಡ್ಕೊಂತೀರಿ? ಒಂದು 25 ಸಲ ಅದನ್ನು ಹಾಕಿ ಮೀಟಿ ಪಾಟಿ ನೋವು ಆದರೂ ಚಿಂತಿಲ್ಲ, ಒಟ್ಟು ಜಗ್ಗಿ ಹೋಗೋದ ಮೇಲೆ ನಿಮ್ಗೆ ಏನಾಕತಿ? ಸಮಾಧಾನ ಆಕತಿ. ಇಲ್ಲೂ ನಿಮಗೆ ನೀವು ಅದ್ರಾಗಿರೋ ಕಸ ಏನೈತಲ್ಲ, ನಿಮಗೇನದು ಮೂಗನಾಗಿನ ಕೂದಲಿದ್ದಂಗೆ ನಿಮಗೆ ಅದು.
ಹಂಗಾರೆ ಅದು ಇರ್ಬೇಕಾ ಇರಬಾರ್ದು ನೀವು ವಿಚಾರ ಮಾಡಿ. ಆದರೆ ಫ್ಯೂಚರಿಗೆ ಯಾವತ್ತು ಕಂಟಿನ್ಯೂ ಬರಗಾಲ ಬರುತ್ತೋ ಅವತ್ತು ಮಾತ್ರ ನೀವು ಅದಕ್ಕೆ ಗರಿ ಹಾಕ್ಬೇಕು. ಯಾವತ್ತು ಹಾಕಬೇಕು? ಕಂಟಿನ್ಯೂ. ಅಂದ್ರೆ 3 ವರ್ಷದ ಬರಗಾಲಗಳನ್ನು ನೋಡ್ತೀವಲ್ಲ ನಾವು. 12 ವರ್ಷಕ್ಕೆ 3 ವರ್ಷ ಬರಗಾಲ ಇರುತ್ತೆ, 72 ವರ್ಷಕ್ಕೆ ಒಂದು ಭೀಕರ ಬರಗಾಲ ಇರುತ್ತೆ, ಹೀಗೆಲ್ಲ ಇರುತ್ತಲ್ಲ. ಅಂಥ ಸಮಯದಲ್ಲಿ ನೀವೇನು ಮಾಡಿರಿ, ಅದಕ್ಕೆ ಗರಿನೂ ಏನು ಒಳಗೆ ಹಾಕಿರಿ ಅಂತ ಹೇಳಲ್ಲ ನಾನು. ಮ್ಯಾಲ ಅಡ್ಡಿಟ್ರೂ ನಿಮಗದು ಅಂದರೆ ನೇರವಾಗಿ ಸನ್ಲೈಟ್ ಅಲ್ಲಿ ಹೋಗೋದು ಬೇಡ, ಅಲ್ಲಿರೋ ನೀರು ಆಪ್ರೇಟ್ ಆಗೋದು ಬೇಡ, ಅದನ್ನು ಉಳಿಸ್ಕೊಳ್ಳೋಣ ಅಂತ ನಾವು ವಿಚಾರ ಕಷ್ಟ ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಇನ್ನು ಉಳ್ದಂಗೆ ಬಸ್ಸಿಗಾಲಿವಿದ್ದ ನಿಮ್ದೇನು ಕ್ಲಾರಿಟಿ. ಭಾಳ ಜನ ನೀವು ಇದನ್ನು ಕ್ವಶನ್ ನಿಮ್ಗೆ ನೀವು ಮಾಡ್ಕೊಂಡು ನೀವು ಅದೇನು ಮಾಡತ್ತೀರಿ. ಆಮೇಲೆ ಯಾರಿಗೆ ಬಸ್ಸಿಗಾಲಿವೆ ಬಗ್ಗೆ ಡೌಟ್ ಐತಿ ಅವರೆಲ್ಲ ಒಂದೇ ಲೈನ್ ಹೊಡೀರಿ. ಎಷ್ಟು? ಒಂದು ಲೈನ್ ಹೊಡೀರಿ. ಒಂದು ಲೈನ್ ಹೊಡೆದು ನೀವು 1 ವರ್ಷದ ನಂತರ ಆ ಸಾಲಿನಾಗಿರೋ ಅಡಿಕೆ ಪಕ್ಕದ ಸಾಲಿನಾಗಿರೋ ಅಡಿಕೆ ನೋಡಿ ಚೆನ್ನಾಗಿ ಬಂದರೆ ನೀವೇನು ಮಾಡಿರಿ, ಎಲ್ಲದಕ್ಕೂ ಹೊಡೀರಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಅವತ್ತು ಮುಚ್ಚಿಬಿಡ್ರಿ. ಅದು ಎಷ್ಟು ಹೊಡೆದು ನೋಡ್ರಿ, 1 ಸಿಂಗಲ್ ಲೈನ್. ಯಾಕೆಂದ್ರೆ ಅದು ಡೌಟ್ ಇರೋರು. ಯಾಕೆಂದರೆ ಡೌಟ್ ಇರೋರಿಗೆ ನಾವು ಈಗ ನೋಡ್ರಿಪ್ಪ ಡೌಟು ಹೆಂಗೆ ಇರ್ತೈತಿ ಜನರದು ಅಂತ ಹೇಳ್ತೇನೆ. ಒಂದು ಊರೊಳಗೆ ಒಬ್ಬ ಮನುಷ್ಯ ನಾಯಿನ ನೀರು ಮೇಲೆ ನಡೆಯಂಗೆ ರೆಡಿ ಮಾಡಿದ್ನಂತ. ಹೆಂಗೆ ನಡಿಬೇಕದ ನಾಯಿ? ನೀರಿನ ಮೇಲೆ ಅಡ್ವರ್ಟೈಸ್ ಮಾಡಿದ್ನಂತ ಇಡೀ ಇದ್ರಾಗ ಕರ್ನಾಟಕ ತುಂಬ. ನೀವು ಇಂಥದ್ದು ಸಾಸಲು ಗ್ರಾಮಕ್ಕೆ ಬರ್ರಿ, ನಾನು ಒಂದು ನಾಯಿ ಸಾಕೀನಿ, ಅದು ನೀರಿನ ಮೇಲೆ ನಡೀತೈತಿ, ನಮ್ಮದು ಏನು ಕೆರೆ ಐತಿ ಊರು ಹೊರಗೆ, ಅಲ್ಲೇ ನಿಮಗೆ ಎಲ್ಲ ಪ್ರದರ್ಶನ ಇಟ್ಟನಿ ಅಂತ ಹಿಂಗೆಲ್ಲ ಬಂದ್ರಂತ. ಎಲ್ಲ ಕಡೆಯಿಂದನೂ ಜನ ಬಂದು ಭಾಳ ಹಾಹಾಕಾರ ಮಾಡ್ತಿದ್ರಂತ. ನಾಯಿ ನೋಡಪ್ಪ ನೀರು ಮೇಲೆ ನಡೆಯತೈತಿ, ಯೋಗ ಕಲ್ತೈತಿ, ಹಿಂಗೆಲ್ಲ ಮಾತಾಡ್ತಿದ್ದಂತೆ. ಅದ್ರಾಗ ಒಬ್ಬ ಹೇಳ್ತಿದ್ದಂತೆ, ಹೇ ಈಜಾಕು ಬರೋದಲ್ಲ ಅದಕ್ಕೆ ಅನ್ನಂತ. ಏನಂತವ? ಹಾಂ, ಅಂದ್ರೆ ಅದ್ರಾಗೂ ಏನು ಹುಡ್ಕದ? ಹಾಂ, ಅದು ನೀರು ಮೇಲೆ ನಡೆಯತೈತಿ ಅಂತ 99 ಮಂದಿ ಆಶ್ಚರ್ಯಪಟ್ರೆ ಇವೇನು ನೋಡಕ್ಕೆ ಹೊಂಟಾನ, ಅದು ಈಜಾಕೆ ಬರಲ್ಲ ಅದಕ್ಕೆ ನಡೆಯಕತ್ತೈತಿ ಅಂತ ನಂದು. ಅಂದರೆ ನೆಗೆಟಿವಿಟಿ ಅನ್ನೋದು ಐತೆ ಪ್ರಕೃತಿ ಒಳಗೆ. ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ, ಅದನ್ನು ಸರಿ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕಾನ್ಸೆಪ್ಟ್ ಇಳುವರಿನ ಆದರೆ ಇಳುವರಿಗೆ ಅದರದ್ದೇ ಆದ ಪದ್ಧತಿಗಳು ಏನದಾವು ಅವನ್ನೆಲ್ಲವನ್ನೂ ನಾವು ಚಾಚು ತಪ್ಪದೆ ಏನು ಮಾಡ್ಬೇಕಾಗೈತಿ, ಪಾಲಿಸ್ಬೇಕಾಗೈತಿ. ಅದನ್ನು ಪಾಲಿಸಿದಾಗ ನಮಗೆ ಇಂಥವೆಲ್ಲ ನಿಮಗೆ ವಿಷಯಗಳು ಸಿಗ್ತಾವು. ನಂತರ ನೀರಿನ ವಿಚಾರದೊಳಗೆ ನೀವು ಬರೋದಾದರೆ ಭಾಳ ಜನ ನೀವು ನೀರು ಏನೈತಿ ಅತಿರೇಕ ನೀರು ಕೊಡತ್ತೀರಿ. ಜಸ್ಟ್ ಒಂದು ಪ್ಲಾಟು ಹೋಗಿ ಬಂದೆ, ನಾನು ನೋಡಿದೆ ಆ ಪ್ಲಾಟನ್ನು. ನಾವೇನು ಕೇಳ್ತೀವಿ, ನಿಮಗೆ ಈಗ ಚಳಿ ಐತಿ, ಚಳಿ ಈ ವರ್ಷ ಹೈಯೆಸ್ಟ್ ಬಿದ್ದತ್ತಲ್ಲ, ನಿಮ್ಗೆ 4-5 ವರ್ಷ ನಿಮ್ಗೆ ಗೊತ್ತಾಗುತ್ತಲ್ಲ. ಮ್ಯಾಕ್ಸಿಮಮ್ ಚಳಿ ಇರೋದ್ರಿಂದ ಹೆಚ್ಚು ಚಳಿ ಇದ್ದರೆ ಹೆಚ್ಚು ನೀರು ಕುಡಿತೀರ ನೀವು? ಇಲ್ಲ. ನೀರೇನು ಮಾಡ್ತೀರಿ ನೀವು? ಕಡಿಮೆ ಕುಡಿತೀರಿ, ಮತ್ತು ಅದನ್ನು ಬಿಸಿ ಬಿಸಿ ಕುಡಿಯೋಕೆ ಇಷ್ಟಪಡ್ತೀರಿ, ಕಡಿಮೆ ಕುಡ್ದು. ಹಾಗಾಗಿ ಈಗ ನೀರು ಕಡಿಮೆ ತೊಗೊಳುತ್ತೆ ನಿಮ್ಮ ಭೂಮಿ. ವರ್ಷದಂತೆ ನೀರು ಕೊಟ್ಕೋಬೇಡ್ರಿ. ನಿಮ್ಮ ನೀರಿನ ಇದನ್ನು ನಿಮ್ಮ ಭೂಮಿ ಒಳಗೆ ನೀವು ಚೆಕ್ ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ. ಇದರಾಗೂ ನಿಮ್ಮ ಡೌಟ್ನರಿಗೆ ಕ್ಲಾರಿಟಿ ಕೊಡ್ತೇನೆ ನಾನು. ನಿಮಗೊಂದು 5-6 ವಾಲ್ ಇರ್ತಾವೆ. ಒಂದು ವಾಲಿಗೆ 3 ಗಂಟೆ ನೀರು ಕೊಡ್ರಿ. ಇನ್ನು ಉಳಿದಿದ್ದು ನಿಮ್ದು ಹಳೆ ಪದ್ಧತಿ ಮೇಂಟೈನ್ ಮಾಡ್ಕೊಳ್ರಿ. ಯಾವುದು ಕರೆಕ್ಟ್ ಐತಿ ಅದನ್ನು ಬ್ಯಾಲೆನ್ಸ್ ಮಾಡಿ. 3 ತಾಸಿಂದ ಕರೆಕ್ಟ್ ಇದ್ದರೆ ಅದ್ರ ಜೊತೆಗೆ ಹೋಗ್ರಿ. ನಿಮ್ದು ಚಲೋ ಇದ್ದರೆ ಅದ್ರ ಜೊತೆಗೆ ಹೋಗ್ರಿ. ಯಾಕಂದರೆ ನೀವೆಲ್ಲಿ 3 ತಾಸು ನೀರು ಕೊಟ್ಟಿರ್ತೀರಲ್ಲ, ಅಡಿಕೆ ಹಾಳು ಡ್ರಾಪ್ ಆಗೋಲ್ಲ. ನೀವು ಚೆಕ್ ಮಾಡ್ಕೊಬೋದು. ಅಂತ ಪ್ರತಿಯೊಂದನ್ನು ನೀವೇನು ಮಾಡಿರಿ, ಪ್ರಾಕ್ಟೀಸಿಗೆ ಇಟ್ಕೊಂಬಿಡ್ರಿ ಅಂತ. ಹೌದಾ? ಪ್ರತ್ಯಕ್ಷ ಕಂಡರು ಪ್ರಾಮಾಣಿಸಿ ನೋಡು ಅಂತ. ಯಾಕಂದರೆ ಇದ್ರಾಗ ಮತ್ತು ಆ ಗೊನಿ ಅಂಟಿಶರ್ನ ಆಮೇಲೆ ಎಲ್ಲ ನೋಡಿರಿ ನೀವು. ಹಾಂ, ಒಂದ ಗೊನಿ ಐತೆ ಎಲ್ಲ ಕರೆಕ್ಟಾಗಿ ನೋಡಿರಿ, ಮುಟ್ಟಿ ನೋಡಿರಿ, ಮತ್ತು ಜೋಳ ಪಳ ತಂದಿಟ್ಟಾರ ಏನೋ ನೋಡಿರಿ, ಅವೆಲ್ಲ ಮಾಡಿರಿ ನೀವು. ನನಗೆ ಯಾವುದೂ ಅಬ್ಜೆಕ್ಷನ್ ಇಲ್ಲ. ನಾನೇನು ಕೇಳ್ತೀನಿ ಅಂದರೆ ನಿಮಗೆ ಎಷ್ಟು ಸಾಧ್ಯತೆ ಐತಿ ಅಷ್ಟು ಚೆಕ್ ಮಾಡ್ಕೊಳ್ರಿ. ಚೆಕ್ ಮಾಡ್ಕೊಂಡ್ಮೇಲೆ ಚೇಂಜ್ ಆಗಿರಿ. ಚೆಕ್ ಆದಮೇಲೂ ಹಂಗೆ ಇರಬೇಡ್ರಿ. ಏನಾಗಬೇಡ್ರಿ, ಚೆಕ್ ಆದ್ಮೇಲೂ ಹಂಗೆ ಮುಂದುವರಿಬೇಡ್ರಿ. ಚೆಕ್ ಆಗೈತಿ ಅಂದಮೇಲೆ ಅದ್ರಾಗ ನೀವು ಒಂದು ಸ್ಟೆಪ್ ಮುಂದೆ ತೊಗೊಳ್ತಕ್ಕಂಥದ್ದು. ಇವಿಷ್ಟು ನಿಮಗೆ ಇದ್ರವೆಲ್ಲ ನಿಮಗೆ ವೀಡಿಯೋನೂ ಇಟ್ಟೇವೆ ನಾವು. ಏನು, ನಂದೊಂದು ಚಾನಲ್ ಇಟ್ಟೆ ನಾನು, ಸಚಿನ್ ಕಪೂರ್ ಅಂತೇಳಿ. ಅದ್ರೊಳಗೆ ನಿಮಗೆ ಜೀವಾಮೃತ ಮಾಡೋದು ಭಾಳ ಜನರಿಗೆ ಈಗ ಅನಿಸ್ಬೋದಲ್ಲ. ಜೀವಾಮೃತ ಅಂತ ಹೇಳಿದ್ರಿ, ಜೀವಾಮೃತ ಮಾಡೋದು ಹೆಂಗೆ, ಪಂಚಗವ್ಯ ಅಂತ ಹೇಳಿದ್ರಿ, ಪಂಚಗವ್ಯ ಮಾಡೋದು ಹೆಂಗೆ. 1 ವಾರ ಮೊದಲೇ ನಾನು ಅಷ್ಟಕ್ಕೂ ಗಂಗಣ್ಣವ್ರಿಗಂದೆ ರವಿ ಅವ್ರಿಗಂದೆ ನಾನು ಏನು ಕೇಳಿದೆ ಅಂದರೆ, ಇಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಒಂದು 6 ಡ್ರಮ್ಮು ಇಟ್ಟು, ಒಂದರ ಜೀವಾಮೃತ, ಒಂದರ ಪಂಚಗವ್ಯ, ಒಂದರ ದಶಗವ್ಯ, ಒಂದರ ಗೋಕೃಪಾಮೃತ ಜಲ, ಒಂದರ ದಶಪರ್ಣಿ, ಒಂದರ ಕುಣಪ ಜಲ, ಹೀಗೆಲ್ಲ ಇಟ್ಟಿದ್ರೆ ನಿಮಗೆ ಇನ್ನೂ ಒಂದಿಷ್ಟು ಏನಾಕಿತ್ತು, ಹಾಂ, ಧೈರ್ಯ ಬರ್ತಿತ್ತು. ಅದನ್ನು ಹಾಕ್ತಕ್ಕಂಥವು ಅದ್ರೊಳಗೆ ಏನದಾವು. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ನೀವು ಈ ಟೈಪ್ ಇಟ್ಕೊಂಡಾಗ ಆ ಪ್ರಯತ್ನನ ನೀವು ಪುರಾಣರು ಒಬ್ಬೊಬ್ಬರು ಒಂದೊಂದು ಡ್ರಮ್ಮಿನ ಜವಾಬ್ದಾರಿ ತೊಗೊಂಡು ಅದನ್ನು ನೀವು ಮಾಡಿಟ್ರೆ ಬೇರೆದವ್ರಿಗೆ ಏನಾಗುತ್ತದು ಕನ್ಫರ್ಮೇಷನ್ ಬರ್ತೈತಿ. ಯಾಕಂದ್ರೆ ಬರೀ ಹಂಗೆ ಬಾಯಿಲೆ ನಾವು ಜಿಲೇಬಿ ಭಾಳ ಸ್ವೀಟ್ ಇರ್ತೈತಿ, ಅಲ್ಲಿಂದ ಸಕ್ಕರೆ ತರ್ಸೀವಿ, ಅದು ಕಲರ್ ಏನೈತಿ ಜಮ್ಮು ಕಾಶ್ಮೀರದ ಕೇಸರಿ ಹಾಕೀವಿ, ಹಿಂಗೆಲ್ಲ ಹೇಳೋದಲ್ಲ. ಅದು ಒಂದು ತಿನ್ನಕ್ಕೆ ಕೊಡಬೇಕು ನೀವು.
ಅಂದರೆ ಏನಾಗುತ್ತೆ ಅದು ಕನ್ಫರ್ಮೇಷನಿಗೆ ಬರ್ತೈತಿ. ಇಲ್ಲಿವರೆಗೂ ಏನಾಗಲ್ಲ, ಕನ್ಫರ್ಮೇಷನ್ ಆಗಲ್ಲ. ಅಂಥವನ್ನು ನೆಕ್ಸ್ಟ್ ನಾವು ಕಾರ್ಯಕ್ರಮದೊಳಗೆ ಅದನ್ನು ನಾವು ಜೋಡಣೆ ಮಾಡೋಣ ಅಂತ. ಇದು ನಿಮಗೀಗೇನು ಅಡಿಕೆ ಇದ್ರೊಳಗೆ ನಡೀತಕ್ಕಂಥದ್ದು. ನಂತರ ಗೊಬ್ಬರಗಳನ್ನು ನೀವು 2 ಬಾರಿ ಕೊಡಬೇಕಾಗುತ್ತೆ. ಎಷ್ಟು? 2 ಬಾರಿ. ಒಂದು ನಿಮ್ಮದು ಅಕ್ಟೋಬರ್ದಿಂದನೇ ಪ್ರಾರಂಭ ಮಾಡ್ಕೊಳ್ರಿ. ಎಲ್ಲಿಂದ? ಅಕ್ಟೋಬರ್ದಿಂದನೇ ನಿಮ್ಮ ಗೊಬ್ಬರಗಳ ಪ್ರಾರಂಭ ಇರಲಿ. ಅಡಿಕೆ ಇರ್ತಾನೆ ಹಾಕಿರಿ ನೀವು. ಭಾಳ ಜನ ಏನು ಮಾಡ್ತೀರಿ ನೀವು, ಅಡಿಕೆ ಹೊರಗೆ ಹೋಗಲಿ, ಅಡಿಕೆ ಹೊರಗೆ ಹೋದ್ಮೇಲೆ ಕೆಲಸ ಮಾಡೋಣ ಅಂತೀವಿ. ನೀವು ಅಡಿಕೆ ಹಾಗೇನಿಲ್ಲ, ನಿಮಗದು ಒಂದು 2 ತಿಂಗಳ ರೆಸ್ಟ್ ಪೀರಿಯಡ್ ಇರುತ್ತೆ ಬಿಟ್ಟರೆ ಅದಕ್ಕೆ ಏನು ಕಂಪ್ಲೀಟ್ ಅದೇನು ಮಾಡ್ತಾ ಇರುತ್ತೆ, ತೆಂಗಿನ ಗಿಡದಂಗೆ ಕಂಟಿನ್ಯೂ ಕೆಲಸನ ಮಾಡ್ತಾ ಇರುತ್ತೆ. ಅಕ್ಟೋಬರ್ದಿಂದನೇ ಪ್ರಾರಂಭ ಆಗಲಿ. ನಂತರ ನಿಮ್ಮದು ಕೊನೆಯ ಗೊಬ್ಬರ ಮೇದಿಂದನೇ ಪ್ರಾರಂಭ ಆಗಲಿ. ಯಾವಾಗಿಂದ ಆಗಲಿ? ನೀವು ಭಾಳ ಮಳೆ ಇದ್ದಾಗೂ ಗೊಬ್ಬರ ಹಾಕ್ಬೇಡ್ರಿ. ಏನು ಗೊಬ್ಬರ ಹರಿದು ಹೋಗುತ್ತೆ, ಅದು ಗೊತ್ತಲ್ಲ. ಸಾಧ್ಯ ಇದ್ದಷ್ಟು ಮಟ್ಟಿಗೆ ಏನೈತಿ, ಒಂದೇ ಮಳೆ. ಈಗ ನೋಡಿರಿ, ಮಳೆ ಸ್ಟಾರ್ಟ್ ಆಗೋದು ಯಾವಾಗ? ಅಶ್ವಿನಿ ಮಳೆ ಸ್ಟಾರ್ಟ್ ಆಗೋದು ನಿಮಗೆ ಏಪ್ರಿಲ್ 14ರಿಂದ. ಏಪ್ರಿಲ್ 14ಕ್ಕೆ ಅಶ್ವಿನಿ ಮಳೆ ಸ್ಟಾರ್ಟ್ ಆಯ್ತಾ? ಮಳೆ ಸಿಗ್ತಾ ನೋಡ್ಕೊಳ್ರಿ. ಅಶ್ವಿನಿ, ಭರಣಿ, ನಂತರ ಕೃತಿಕಾ, ರೋಹಿಣಿ 4 ಮಳೆ ಆಗೋವರೆಗೂ ಕಾಯಿರ್ಬೇಕಾರೆ. ಯಾವತ್ತು ಬೇಕಾದ್ರೆ ನಿಮಗೆ ನಂಬರ್ 1 ಕೃತಿಕಾ, ರೋಹಿಣಿ ಒಳಗೆ ಯಾವ ಮಳೆ ಆದವು ಅಂದ್ರೆ ಅಲ್ಲಿಂದ ನಿಮ್ದೇನು ಡೊನೇಟ್ ಆಗಲಿ, ಗೊಬ್ಬರ ಡೊನೇಟ್ ಆಗಿಬಿಡಲಿ. ನೀವು ತೀರ ಮೃಗಶಿರ ಮಳೆಗೆ ಹೋಗಿ ಅದು ಚಲೋ ಜಿಟಿ ಹತ್ತಿರೋ ಟೈಮ್ನೊಳಗೆ ಹೋಗಿ ಇತ್ಲಾಗ ಹಾಕ್ಲು ಬ್ಯಾಡು, ಹಾಕಿದೆ ಐತು ಹೋತು ಹೀಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಅದು ಒಂದು ಸೀಸನನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು. ಮೇದಿಂದನೇ ನೀವು ಗೊಬ್ಬರಗಳಿಗೆ ಹೋಗ್ತಕ್ಕಂಥದ್ದು. ಇನ್ನು ನಾವೇನು ಕಂಪ್ನಿ ವೈಸ್ ಏನು ಕೆಲಸಗಳನ್ನು ನಿಮ್ಗೆ ನಾವು ಕಲಿಸ್ತೀವಿ, ಅದಕ್ಕೆ ಚಾರ್ಟಾಗಿ ಕೊಟ್ಬಿಟ್ಟಿರ್ತೀವಿ ನಾವು ನಿಮ್ಗೆ. ಆ ಚಾರ್ಟ್ ಪ್ರಕಾರ ಏನೈತಿ, 3 ಬಾರಿ ಸ್ಪ್ರೇ, 3 ಬಾರಿ ಡ್ರೆಂಚಿಂಗು. ಸ್ಪ್ರೇ ಏನು ಕೊಡತ್ತೀವಿ ನಿಮಗೆಲ್ಲರಿಗೂ, ಸ್ಪ್ರೇದು ಒಂದು ಗಮನ ಇರಲಿ ನಿಮ್ಮೆಲ್ಲರಿಗೂ. ಸ್ಪ್ರೇನ ನಾವು ಕೊಡೋದು ಒಂದನೇದ್ದು ಜೇನುನೊಣ ಅಟ್ರಾಕ್ಷನಿಗೆ. ಯಾವುದಕ್ಕೆ? ಜೇನುನೊಣದ ಅಟ್ರಾಕ್ಷನಿಗೆ. ಅದರೊಳಗೆ ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು, ಬೋರಾನು ಎಲ್ಲನೂ ಮೇಲಿನಿಂದನ 45 ದಿವಸ ಆಹಾರನ ಅದು ಪಡಿಬೇಕು ಅಂತ. ಹೌದಾ? ಸಾಧ್ಯ ಇದ್ದಷ್ಟು ಭೂಮಿಯಿಂದ ಬರೋದು ಇರಲಿ, ಭೂಮಿಯಾಗಿದ್ರೆ ಅದು ಎಲ್ಲೂ ಹೋಗಲ್ಲ. ಹೆಂಗೆ ಅಂದರೆ ಇದು ತಂದೆ ಆಸ್ತಿ ಇರಲಿ, ಇವನೂ ದುಡಿಬೇಕಲ್ಲ. ಹಂಗೆ ನಿಮ್ಗೆ ಭೂಮಿಯಾಗಿನ ತಾಕತ್ತನ್ನು ಹಂಗೆ ಇಟ್ಕೊಂಡು ಕೂಡ ಮೇಲಿನಿಂದ ನೀವು ಸ್ಪ್ರೇಯರ್ ಮುಖಾಂತರ ಆಹಾರಗಳನ್ನು ಕೊಟ್ಟರೆ ಭೂಮಿ ಒಳಗಿರೋದು ನಾಳೆ ಮಳೆಗಾಲದೊಳಗೆ ಅದೇನಾಗುತ್ತೆ, ಉಪಯೋಗ ಆಗುತ್ತೆ. ಹೆಚ್ಚಿನ ಇಳುವರಿಗಾಗಿ ನೀವು ಅಲ್ಲಿ. ನಂತರ ಅದಕ್ಕೆ ಈಗ ನಿಮಗೆ ಇನ್ಸೆಕ್ಟ್ಗಳು ಸ್ಟಾರ್ಟ್ ಆಗ್ಯಾವು. ಬಿಳಿ ನೊಣ ಕಪ್ಪಾಗ್ತಾ ಇದೆ. ಇದರ ಕಪ್ಪಾಗಿರೋ ಗೊನೆ ಒಂದೈತಲ್ಲ, ಬಿಳಿ ನೊಣದ ಬಾಧೆ ಏನಿರುತ್ತೆ ಅಂಥ ಬಾಧೆಗೆ ನೀವು ಅಲ್ಲಿ ನೀವು ಸ್ಪ್ರೇ ಮಾಡ್ತಕ್ಕಂಥದ್ದು ಒಂದು. ಇನ್ನೊಂದು ನೀವು ಹರಳುಗಳ ಡ್ರಾಪಿಂಗ್, ಅದರ ಸಲುವಾಗಿ ಈ ಮಿಶ್ರಣದ ಸ್ಪ್ರೇಗಳನ್ನು ನಿಮ್ಗೆ ಆಲ್ರೆಡಿ ನಾವು ಕೊಟ್ಟೇವಿ. ಆಲ್ರೆಡಿ ಭಾಳ ಜನ ಇಲ್ಲಿ ಸ್ಪ್ರೇಗಳನ್ನು ಮಾಡಿರಿ. ಇನ್ನು ಭೂಮಿಯಲ್ಲಿ ಕೊಡ್ತಕ್ಕಂಥದ್ರೊಳಗೆ ನಾವು ಹಲವಾರು ಭಾಗಗಳನ್ನು ಕೊಡ್ತಾಯಿದ್ದೀವಿ. ಒಂದು ನಿಮಗೆ ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಈ ಅಂಶದೊಳಗೆ ಒಂದು ಲಿಕ್ವಿಡನ್ನು ಕೊಟ್ಟಿರ್ತೀವಿ. ಇನ್ನೊಂದು ಲಿಕ್ವಿಡ್ಡು ಫ್ಲವರ್ ಅಂದರೆ ಪ್ರೆಗ್ನೆನ್ಸಿ ನಂತರದ್ದು, ಅಲ್ಲೆಂಗವ ಜಿಲೇಬಿ, ಮೈಸೂರು ಪಾಕು, ಹಣ್ಣು ಅಂತ ಏನಂತ. ನಂತರ ನೀವೇನು ಬೇರು ಕೊಳಿತಕ್ಕಂಥದ್ದು, ಈಗೇನು ನಿಮ್ಗೆ ಗರಿಬಾಗ್ತತಿ ಅಂತ ಏನು ಹೇಳ್ತೀರಿ ಅದರ ಮೇಲೆ ಮಾಡ್ತಕ್ಕಂಥದ್ದು. ಇನ್ನು ಉಳ್ದಂಗೆ ವ್ಯಾಮ್ ಅಂದ್ರೇನು, ಮತ್ತು ರೂಟಿಗೆ ರೂಟನ್ನು ಕೊಡ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಇರಲಿ. ಪ್ರತಿ ದಿವಸ ನಿಮಗೆ ಕೂದಲುಗಳು ಬರ್ತಾ ಇದ್ದಾವೆ ಮತ್ತು ಕೂದಲುಗಳು ಉದುರ್ತಾ ಇದ್ದಾವೆ. ಹಾಗೆ ಬೇರುಗಳು ಏನದಾವಲ್ಲ, ಬೇರುಗಳು ಬರ್ತಾ ಇರ್ತಾವೆ, ಬೇರುಗಳು ಸಾಯ್ತಾ ಇರ್ತಾವೆ. ಹೊಸ ಗರಿ ಹೆಂಗೆ ಬರುತ್ತೆ ಹಂಗೆ ಬೇರು ಬರ್ತಾ ಇರುತ್ತೆ. ಅಂದರೆ ಆ ಗರಿಗಳ ನಿಮ್ಮ ಬೇರುಗಳ ಕಡೆ ಸಾಕಷ್ಟು ಗಮನ ಹರಿಸ್ಬೇಕು. ಅದಕ್ಕಾಗಿ ನಾನು ನಿಮಗೇನು ಹೇಳಿದೆ, ಕಲ್ಟಿವೇಷನ್ನಿಂದ ದೂರ ಇದ್ದರೆ ಬೇರುಗಳು ನಿಮಗೇನಾಗಲ್ಲ, ನಾಶ ಆಗಲ್ಲ ಅಂತ. ಸಾಧ್ಯ ಇದ್ದಷ್ಟು ಹಳೆ ಬೇರುಗಳು ಅದು ವ್ಯಾಮ್ನೊಳಗಿರುತ್ತೆ. ಸುಡೋಮನಾಸ್ ಫ್ಲೂರಸೆನ್ಸ್ ಏನಿರುತ್ತೆ, ಒಂದು ನಿಮಗೆ ಬೇರೆ ಮೇಲೆ ಒಂದು ವೆಸಲ್ಸನ್ನು, ನಂತರ ಅಲ್ಲಿ ಅದಕ್ಕೆ ರಂಜಕ ಕೊಡ್ತಕ್ಕಂಥದ್ದು, ಬೇರಿಗೆ ರೋಗ ಬರ್ತಕ್ಕಂಥದ್ದನ್ನು ತಡೆಗಟ್ಟತಕ್ಕಂಥದ್ದು, ಎಲೆಗೆ ರೋಗ ಬರ್ತಕ್ಕಂಥದ್ದು ತಡೆಗಟ್ಟತಕ್ಕಂಥದ್ದನ್ನು ಅದು ಮಾಡೋದು. ಇನ್ನು ಉಳ್ದಂಗೆ ರ್ಯಾಪಿಡಾನು ಇದರ ಈಕ್ವಲೆಂಟ್ ಕೆಲಸಗಳು. ಇನ್ನು ಒಂದು pH ಬ್ಯಾಲೆನ್ಸ್ ಮಾಡೋಂಥದ್ದು. ನೀವೆಲ್ಲರೂ ಮಣ್ಣಿನೊಳಗೆ ಹೈಯೆಸ್ಟ್ ಹೋರಾಟ ಮಾಡಬೇಕಾಗಿರೋದು ಅದ್ರ ಜೊತೆಗೆ pH ಮೇಲೆ. ಯಾಕಂದರೆ ನಿಮ್ಮ ಮಣ್ಣು ಟೆಸ್ಟ್ ಮಾಡ್ಕೊಂಡಾಗ ಗೊತ್ತಾಗತ್ತೆ ನಿಮ್ಗೆ pH ಏನೈತಿ ಅಂತ. pH ನಾರ್ಮಲ್ ಇಟ್ಕೊಂಡಾಗ 6.5ರಿಂದ 7.5 pHನೊಳಗೆ ನೀವಿದ್ದರೆ ನೀವು ಯಾವುದೇ ಗೊಬ್ಬರ ಹಾಕಿದರೂ ಅದೇನು ಮಾಡುತ್ತೆ, ಪಡ್ಕೊಂತದ. ನೀವು 7ರ ಮೇಲೆ ಹೋದ್ರಿ ಮತ್ತು ನಿಮಗಲ್ಲೇ ತೊಂದರೆಗಳು ಕಾಡ್ತಾ ಇರ್ತಾವೆ. ಇನ್ನು ನಿಮ್ಗೆ 6.5 ಒಳಗಡೆ ಬಂದರೆ ಇಲ್ಲೇ ಹುಳಿ, ಅಲ್ಲೇ ಅಲ್ಕಲೈನ್ ಅಂತ ಹೇಳ್ತೀವಿ, ಅವನ್ನ ನೀವು ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಅದಕ್ಕೆ ಒಂದು ಲಿಕ್ವಿಡನ್ನು ಅಲ್ಲಿ ಕೊಟ್ಟಿರ್ತೀವಿ. ಇನ್ನು ಉಳ್ದಂಗೆ ಒಂದು NPK ಅಂತಲೇ ಕೊಟ್ಟಿರ್ತೀವಿ. NPK ಅಂದರೆ ನೀವು ಗೊಬ್ಬರದ ವೈಸ್ ಬರಬೇಡ್ರಿ, ಕನ್ಸೋರ್ಷಿಯಾಗಳಿವು, ಬ್ಯಾಕ್ಟೀರಿಯಾಗಳಿವು. ನಿಮ್ಮದು ಯೂರಿಯಾ ಬಿಡುಗಡೆ ಮಾಡ್ತಕ್ಕಂಥದ್ದು, ಪೊಟ್ಯಾಷನ್ನ ಮೊಬಿಲೈಸ್ ಮಾಡ್ತಕ್ಕಂಥದ್ದು, ರಂಜಕನ ಕರಗಿಸ್ತಕ್ಕಂಥದ್ದು ಅಂಥ ಒಂದೊಂದು ಬ್ಯಾಕ್ಟೀರಿಯಾ ಬೇಸು. ಇನ್ನು ಉಳ್ದಂಗೆ ಪ್ರೀಮಿಯಂ ಪ್ರಾಡಕ್ಟು ಸದ್ಯ ಮಟ್ಟಿಗೆ ಅಷ್ಟೇ, ಅಂದರೆ ಊಟಕ್ಕೆ ಉಪ್ಪಿನಕಾಯಿ ಅನ್ನೋ ಲೆವೆಲಿಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟನ್ನು ಇಷ್ಟು ಎಡಿಷನ್ ನಾವೆಲ್ಲ ಏನು ಮಾಡಿರ್ತೀವಿ, ನಿಮಗೆ ಪ್ಯಾಕೇಜ್ಗಳ ಒಳಗೆ ಕೊಟ್ಟಿರ್ತೀವಿ. ಇಷ್ಟು ಕೊಟ್ಟರೂ ಕೂಡ ನೀವು ರಾಸಾಯನಿಕ ಗೊಬ್ಬರ ಹಾಕೋದು
ನಾಮಿನಲ್ ಆಗಿರುತ್ತೆ, ಅದನ್ನು ಟೆಸ್ಟೆಡ್ ಇರುತ್ತೆ. ನಂತರ ಇದ್ರ ಜೊತೆಗೆ ನಿಮ್ಮ ಯಾವ ಕೆಲಸಗಳು ಸಗಣಿ ಗೊಬ್ಬರದ್ದು ಆಗಿರ್ಬೋದು, ನೀವೇನು ಮಾಡತ್ತೀರಿ ಅವು ಯಾವೂ ಏನಾಗಲ್ಲ, ತಪ್ಪಲ್ಲ. ಇದರಲ್ಲಿ ಈಗ ನೋಡಿರಿ ಏನು ಗೊನೆ ನಿಮ್ಗೆ ಕಂಡೈತಿ, ಇದು 12 ಬಾರಿ ಜೀವಾಮೃತ ಹಾಕ್ಯಾರವ್ರು. ಎಷ್ಟು ಸಲ ಕಂಪ್ನಿ ಪ್ರಾಡಕ್ಟನ್ನು 3 ಬಾರಿ ಸ್ಪ್ರೇ 3 ಬಾರಿ ಡ್ರೆಂಚಿಂಗ್ ಮಾಡಿದ್ರೆ ಈ ಬಾರಿ 1 ಸ್ಪ್ರೇ ಜಾಸ್ತಿ ಆಗೈತೆ. ಯಾಕಂದರೆ ಮಳೆಗಾಲದಲ್ಲಿ ಕೊಳೆ ಭಾಳ ಬಂದೈತಿ ಈ ಸಲ, ಹಿಂಗಾಗಿ ಒಂದು ಎಕ್ಸ್ಟ್ರಾ ಸ್ಪ್ರೇನೂ ಅವ್ರು ತೊಗೊಂಡಾರ. ಇನ್ನು 3 ಬಾರಿ ಗೊಬ್ಬರ ಹಾಕ್ಯಾರ. ಅಂದರೆ 2 ಬಾರಿ ಹಾಕ್ತಕ್ಕಂಥ ಗೊಬ್ಬರನ ಅವರು ಫೆಬ್ರವರಿಯಾಗ ಡಿವೈಡ್ ಮಾಡಿ ಹಾಕ್ತಾರೆ. ಅಂದರೆ ನಾವೀಗ 330 ಗ್ರಾಮ್ ನಿಮಗೆ ಕೊಟ್ಟಿದ್ರೆ ಅದನ್ನು 720 ಮಾಡಿ ಅವ್ರು ಏನು ಮಾಡ್ತಾರೆ, ಡಿವೈಡ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನ